ನಮಸ್ಕಾರ ರೀಪಾ ಎಲ್ಲ ದೊಡ್ಡ ಮಂದಿಗೂ ಹೆಂಗದಿರಿ. ನಾನು ನಿಮ್ಮ ದೀಪಾ ಗೌಡ. ಇವತ್ತಿನ ದಿನ ರೀ ಮಸ್ತ್ ಪೈಕಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಜುಣುಕು ದೊಡೆ ಮಾಡತ್ತೇನೆ ರೀ. ಹೆಂಗೆ ಮಾಡತ್ತಾನೆ ಅಂತ ಒಂಚೂರ ಜಲಕ್ ನೋಡ್ಕೊಂಬರೋನು ನಡೀರಿ. ಇಲ್ಲಿ ನೋಡ್ರಿ, ಒಂದು ದೊಡ್ಡ ಸೈಜ್ ಪಾತ್ರೆ ಇಟ್ಕೊಂಡೇನಿ ರೀ. ಅದ್ರೊಳಗೆ ಆಲ್ರೆಡಿ ಎಣ್ಣೆ ಹಾಕಿದ್ನಿ, ಎಣ್ಣೆನೂ ಕಾದೈತಿ. ಇನ್ನು ಒಗ್ಗರ್ನಿಗೆ ರೀ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕೊಂಡೇನಂತ, ಕರಿಬೇವಿತ್ತು, ಕರಿಬೇವನ್ನು ಸೇರ್ಸಾತನಂತ. ಇವೆಲ್ಲ ಚಟಪಟ ಅನ್ನೋ ಆಗ್ರಿ ಒಂದು ಎರಡು ದೊಡ್ಡ ಸೈಜ್ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡೇನಿ ರೀ. ಅದನ್ನೂ ಸೇರ್ಸಾತನಂತೆ. ಎಲ್ಲನೂ ಚೆಂದಾಗೆ ಹುರ್ಕೊಂಬಂದ್ಬಿಡೋಣಂತ. ಯಾಕಪ್ಪ ಇಷ್ಟ ದೊಡ್ಡ ಪಾತ್ರೆ ಇಟ್ಟು ಮಾಡತ್ತಾಳ ಅನ್ನತ್ತೀರೇನು, ಜಾತ್ರೆಗೆ ಹೊಂಟಿದ್ವಿ ರೀ, ಹೀಗಾಗಿ ರೊಟ್ಟಿ ಕಟ್ಕೊಂಡು ಹೋಗೋದಿತ್ತು. ಅದಕ್ಕೆ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲೇ ಜುಣುಕು ದೊಡಿ ಮಾಡತ್ತೇನೆ ರೀ. ಸ್ವಲ್ಪ ಗೋಲ್ಡನ್ ಕಲರ್ ಬರಲಿ ಒಂಚೂರ ಬಾಯಿ ಮುಚ್ಚಿಟ್ಬಿಟ್ಟೀನಿ. ನೋಡ್ರಿಲ್ಲೇ ಕಲರೆಲ್ಲ ಚೇಂಜ್ ಆಗೈತಿ. ನಾವು ಎಲ್ಲರ ಊರಿಗೆ ಹೊಂಟೇರಿ, ನಮಗೆ ಜುಣುಕು ದೊಡಿ ಇಲ್ದರ ಊಟ ಸಮಾಧಾನ ಅನಿಸೋದೇ ಇಲ್ಲ ನೋಡ್ರಿ ಈಗ ಅರಿಶಿನ ಹಾಕತ್ತನಂತ. ಅದನ್ನೆಲ್ಲ ನಾವು ಮಿಕ್ಸ್ ಮಾಡ್ಕೊಂಬಂದ್ಬಿಡೋಣ್ರಿ, ಯಾಕಂದ್ರೆ ಮುಂದಿನ ಐಟಮ್ಸ್ ಹಾಕಕ್ಕೆ ಅನುಕೂಲ ಆಕತಿ. ಇಲ್ಲಿ ನೋಡ್ರಿ, ಹಸಿ ಖಾರ ಇತ್ತು, ಹಸಿ ಖಾರ ಸೇರ್ಸಾತನಂತ. ಆಲ್ರೆಡಿ ನಾ ಹಸಿ ಖಾರ ಮಿಕ್ಸರ್ಗೆ ಹಾಕಿ ಇಟ್ಕೊಂಡ್ಬಿಟ್ಟಿನಿ ರೀ. ನೋಡ್ರಿ ಎಷ್ಟು ಸಾಧ್ಯ ಆಕತ್ತಲ್ಲ ಅಷ್ಟು ಚೆಂದಾಗೆ ಮಿಕ್ಸ್ ಮಾಡೋಣ. ಇನ್ನು ಸ್ವಲ್ಪ ಧನಿಯಾ ಪುಡಿ ಇತ್ತು ರೀ, ಒಂದು ಚಮಚದಷ್ಟು ಸೇರಿಸಿದೆ ನೋಡ್ರಿ. ಇನ್ನು ಹುಂಚಿ ಹುಳಿ ಇತ್ತು, ಅದನ್ನೂ ಎಲ್ಲ ಸೋಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡೀನಿ, ಅದನ್ನು ಸೇರ್ಸಾತನಂತ. ಈ ಹುಂಚಿ ಹುಳಿ ಒಳಗರಿ ಎಲ್ಲ ನಮಗೆ ಉಳ್ಳಾಗಡ್ಡೆ ಅನ್ನೋದು ಬೆಂದ ಸಿಗಲಿ. ಸ್ವಲ್ಪ ಪ್ಲೇಟ್ ಮುಚ್ಚಿಟ್ಬಿಡೋನು. ನೋಡ್ರಿ ಬಾಯಿ ತೆಗೆದು ನೋಡೋಣಂತ. ನೋಡ್ರಿ ಆಲ್ಮೋಸ್ಟ್ ಆಲ ಎಲ್ಲ ಕರೆಕ್ಟಾಗಿ ಆಗಿಬಿಟ್ಟಿತ್ತು. ಇನ್ನೇನು ಮಾಡೋಣಪ್ಪ ಅಂದ್ರೆ ಇಲ್ಲ ನಿಮಗೊಂದು ಪಾತ್ರೆ ತೋರ್ಸಾತೇನೆ ನೋಡ್ರಿ. ಈ ಪಾತ್ರೆ ಎಷ್ಟು ಸೈಜ ನಾನು ಹಿಟ್ಟು ತೊಗೊಂಡೇನಿ. ಇದಕ್ಕೆ ನೀರು ಎಷ್ಟು ಹಾಕೋದಪ್ಪ ಅಂತಂದ್ರೆ, ಇದೇನು ಪಾತ್ರೆ ತೊಗೊಂಡೇವಲ್ಲ ಹಿಟ್ಟು ಅದ ಸೇಮ್ ಅಳತಿಲ್ಲನ ಒಂದು ಅರ್ಧ ನಾನು ನೀರು ಹಾಕತ್ತೇನೆ ರೀ. ಒಂದು ಪಾತ್ರೆ ಹಿಟ್ಟಿಗೆ ರೀ ಒಂದು ಅರ್ಧ ನಾವು ನೀರು ಹಾಕಿವಂದ್ರೆ ಸರಿಯಾದ ಅಳತೆ ಸಿಕ್ಬಿಡ್ತೈತೆ ರೀ. ನಾ ಮಾಡೋ ಅಳತೆ ರೀ ಒಂದು 10ರಿಂದ 15 ಜನ ಆರಾಮಾಗಿ ಊಟ ಮಾಡ್ಬೋದು ನೋಡ್ರಿ. ಅಷ್ಟು ಜುಣುಕು ದೊಡೆ ಆಗಿದ್ದು. ಇನ್ನು ಮನೆ ಒಳಗೆ ತಿನ್ನಕಷ್ಟು ಇಟ್ಕೊಂಡು ನಾನೇ ಕಟ್ಕೊಂಡು ಹೋಗೀನಿ ರೀ. ಇನ್ನು ಎಲ್ಲ ಕುದಿಯತೈತಿ. ಈ ಟೈಮ್ದಾಗ ನಾವು ಸ್ವಲ್ಪ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಹಾಕತ್ತೇನಂತ. ಬೆಲ್ಲನೂ ಸೇರಿಸಿದೇನಂತ್ರಿ. ಎಲ್ಲ ಚೆಂದಾಗೆ ಕುದಿಲಿ, ಬೆಲ್ಲ ಅನ್ನೋದು ಪೂರ್ತಿಯಾಗಿ ಕರಗಲಿ. ನಮಗೆ ಹುಳಿ ಬೆಲ್ಲ ಹಾಕ್ದ ಅಡುಗೆ ಹೆಂಗೆ ಮಾಡೋಕೆ ಸಾಧ್ಯಕತಿ ಹೇಳಿ ನೋಡೋಣ. ನೋಡ್ರಿ ಎಲ್ಲ ಕುದೀತು. ಇನ್ನು ನಾವೇನು ಹಿಟ್ಟಿತ್ತಲ್ಲ ಒಂದು ಅರ್ಧ ಅಷ್ಟು ಸೇರಿಸ್ಕೊಂಡು ಗರ 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 ಅಂತ ತಿರುವಾಡಕತ್ತಾನೆ ನೋಡ್ರಿಲಿ ಒಂದು ಅರ್ಧ ಆದಿಂದ ಅದು ಒಂದು ಅರ್ಧ ನಾನು ಸೇರಿಸಿ ತಿರುವಾಡತ್ತಾನೆ. ಎಷ್ಟು ಸಾಧ್ಯಕತ್ತಲ್ಲ ಅಷ್ಟು ಕೈ ಬಿಡ್ಲಾರ್ದ ಹೊಳ್ಸಾಡ್ಬಿಡೋಣಂತ. ಗ್ಯಾಸ್ ಮೇಲೆ ಸರಿ ಆಗ್ದಿದ್ರಿ ನೀವು ಕೆಳಗಾರು ಇಟ್ಕೊಂಡು ಹೊಳ್ಸಾಡ್ಬಿಡ್ರಿ. ಎಷ್ಟು ಸಾಧ್ಯಕತ್ತಲ್ಲ ಅಷ್ಟು ಚೆಂದಾಗೆ ಹೊಳ್ಸಾಡಿವಂದ್ರೆ ನಮಗೆ ಜುಣುಕು ದೊಡಿ ಅನ್ನೋದು ಗಂಟಿರ್ಲಾರ್ದಂಗೆ ಮಸ್ತಾಗೆ ಸಿಕ್ಬಿಡ್ತೈತಿ. ನೋಡ್ರಿ ನಂದೆಲ್ಲ ಆಯ್ತು. ಇನ್ನು ಬಾಯಿ ಮುಚ್ಚಿಟ್ಬಿಡೋಣಂತ. ಗ್ಯಾಸನ್ನು ಪೂರ್ತಿಯಾಗಿ ಸಣ್ಣಿಟ್ಟು ಅಡುಗೆ ಮಾಡೋಣ್ರಿ, ಯಾಕಂದ್ರೆ ಭಾಳ ಹೊತ್ತು ಚಾನ್ಸಸ್ ಇರ್ತೈತಿ. ಇನ್ನು ಇದೆಲ್ಲ ಮುಗೋದಿಂದ್ರಿ ಒಂಚೂರ ಜಾಸ್ತಿ ಪ್ರಮಾಣದಲ್ಲಿ ಮಾಡೋದ್ರಿಂದ ರೀ ಅಲ್ಲೇ ಗ್ಯಾಸಿನ ಕಟ್ಟಿ ಮೇಲೆ ಅಷ್ಟೂ ಬಡಾತನಂತ. ಮನೆ ಪೂರ್ತಿಕಾದ್ರೆ ಒಂದು ಸಣ್ಣ ಪ್ಲೇಟ್ ಮೇಲೆ ಹಾಕ್ತೀನಿ. ನೋಡ್ರಿ ಇಷ್ಟ ಆಗೈತೆ ನಂದ. ಗ್ಯಾಸ್ ಎಲ್ಲ ಪೂರ ಬಂದ್ ಮಾಡೋಣ. ಬಿಸಿ ಇದ್ದಾಗ್ಲೇ ರೀ ನಾವು ಕಲ್ ಮೇಲೆ ಹಾಕ್ಕೊಂಬಿಡೋಣ. ಆರ್ತಂದ್ರೆ ಪದರ ಆಗಿಬಿಡ್ತೈತಿ, ನಮಗೆ ಜುಣುಕು ದೊಡಿ ಸರಿಯಾಗಿ ಬರೋದಿಲ್ಲ. ಹಿಂಗಾಗಿ ಬಿಸಿ ಇದ್ದಾಗನ ಎಲ್ಲನೂ ನಾವು ಮಿಕ್ಸ್ ಮಾಡ್ಕೊಂಬಿಡೋಣ. ನೋಡ್ರಿ ಇಷ್ಟ ಆಯಿತು. ಇನ್ನು ಕೈಗೆ ಒಂದು ಪ್ಲಾಸ್ಟಿಕ್ ಕವರ್ ಹಾಕೊಂಡೇನಿ ರೀ. ಸ್ವಲ್ಪ ಕೆಳಗ ಮೇಲೆ ಹಾಕಿ ನಾದಿ ಪಟ ಅಂತ ಕಲ್ಲಿಗೆ ಹಾಕಿ ಬಿಡಾತನಂತ್ರಿ. ಕಲ್ಲಿಗೆಲ್ಲ ಒಂಚೂರು ಅಡುಗೆ ಎಣ್ಣೆ ಮೊದಲ ಹಾಕಿಬಿಟ್ಟಿನಿ ರೀ, ಯಾಕಂದ್ರೆ ತಳ ಹಿಡಿಯೋ ಸಾಧ್ಯತೆ ಆಕತ್ರಿ. ಹಿಂಗಾಗಿ ಅಡುಗೆ ಎಣ್ಣೆ ಕಲ್ಲಿಗೆಲ್ಲ ಸವರಿ ನಂತರ ಜುಣುಕು ದೊಡಿ ಹಾಕ್ಕೊಂಬಿಡೋನು. ಆಲ್ಮೋಸ್ಟ್ ಅಲ್ಲೆಲ್ಲ ಬಡ್ದೀನಿ. ಅಲ್ಲೊಂಚೂರು ಇಲ್ಲೊಂಚೂರು ದೀಪ್ ಅನ್ಸಾಕತ್ತಿತ್ತು. ಅದಕ್ಕೆ ಸ್ವಲ್ಪ ಲತ್ತಿಗುಣಿಗೆ ಕವರ್ ಹಾಕಿ ಸ್ವಲ್ಪ ಪ್ರೆಸ್ ಮಾಡತ್ತೇನೆ ರೀ. ಎಲ್ಲ ಚೌಕಗೆ ನಮಗೆ ಒಂದೇ ಅಳತಿಗೆ ಜುಣುಕು ದೊಡಿ ಸಿಗಬೇಕು ನೋಡ್ರಿ. ಜುಣುಕು ದೊಡಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಯಾರಿಗೆ ಇಷ್ಟ ಇಲ್ಲ ಹೇಳಿ ನೋಡೋಣ. ಸಣ್ಣವ್ರದಿಂದ ಹಿಡಿದ ದೊಡ್ಡವ್ರವರೆಗೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡ್ರಿ. ಈಗಾಗಲೇ ನಾ ರೀ ಜಾತ್ರೆದ ವಿಡಿಯೋ ಹಾಕಿದ್ದೀನಿ, ಎಲ್ಲರೂ ಇಷ್ಟಪಟ್ಟು ನೋಡಿದ್ದೀರಿ. ಇಂಟ್ರೆಸ್ಟ್ ಇದ್ದರೆ ಬೇಕಾದ್ರೆ ಲಿಂಕ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿರಿ. ನಮ್ಮ ಉತ್ತರ ಕರ್ನಾಟಕದ ಕಡೆ ಜಾತ್ರೆಗಳ್ನ ಹೆಂಗೆ ಮಾಡ್ತೀವಿ ಹೆಂಗಿಲ್ಲ ಅನ್ನೋದನ್ನು ಪೂರ್ತಿಯಾಗಿ ಡೀಟೇಲ್ಸ್ ಹಾಕಿದ್ದೇನಂತ್ರಿ. ನೋಡಿರಿ ಇದ್ರದ್ದೆಲ್ಲ ಮುಗೀತು. ಇನ್ನು ಫೈನಲಾಗಿ ಕೊಬ್ಬರಿ ಸೂಸ್ಲ ಇತ್ತು, ಎಲ್ಲ ತೆರೆದ ಇಟ್ಕೊಂಡ್ಬಿಟ್ಟಿನಿ ರೀ. ಒಣದನ ಹಸಿದೇನು ಹಾಕೋದು ಬೇಡ್ರಿ, ಆದಷ್ಟು ಒಣ ಕೊಬ್ಬರಿನ ಹಾಕೊಂಬಿಡೋಣಂತ. ಇನ್ನು ಬಿಳಿ ಎಳ್ಳು ತೊಗೊಂಡೇನಿ ರೀ, ಅದನ್ನು ಸೇರ್ಸಾತನಂತ. ಸೈಡ್ ಯಾಕೆ ಬಿಡಾತೀರಿ, ಒಂದೇ ಕಡೆ ಯಾಕೆ ಹಾಕಾತೀರಿ ಅಂತ ವಿಚಾರ ಮಾಡತ್ತೀರೇನು. ನನ್ನ ಮಗನಿಗೆ ರೀ ಜುಣುಕು ದೊಡಿ ಅಂದರೆ ಭಾಳ ಇಷ್ಟ ರೀ. ಒಮ್ಮೆ ಜುಣುಕು ದೊಡಿ ಮಾಡಿದರೆ 2 ದಿನ ಬೇರೆ ಪಲ್ಯನ ಕೇಳೋದಿಲ್ಲ, 2 ದಿನ ಇಟ್ಕೊಂಡು ತಿಂತಾನು. ಖರೆ ಆದ್ರೆ
ಅವನಿಗೆ ಬಿಳಿ ಎಳ್ಳು ಮತ್ತು ಕೊಬ್ಬರಿ ಕೊತ್ತಂಬರಿ ಹಾಕಿದ್ರಂತೂ ಒಂಚೂರು ಇಷ್ಟಪಡೋದಿಲ್ಲ ರೀ. ಹೀಗಾಗಿ ಪ್ರತಿ ಸಾರಿ ಮಾಡುವಾಗ ಅವಂಗಂತ ಬೇರೆ ಸಪ್ರೇಟಾಗಿ ತೆಗೆದಿಟ್ಬಿಡ್ತಾನಂತೆ. ನಮಗಷ್ಟೇ ನಾನು ಎಲ್ಲನೂ ಕೂಡಿಸ್ಕೊತೇನೆ, ಅವಂದು ಬೇರೆ ಕಟ್ ಮಾಡಿ ಅವಂಗಂತ ಸಪ್ರೇಟಾಗಿ ಇಟ್ಕೊಂಡ್ಬಿಡ್ತಾನಂತೆ. ಯಾಕಂದ್ರೆ ಮಕ್ಕಳ ಮನಸ್ಸಾದರೂ ಯಾಕೆ ನೋಯಿಸ್ಬೇಕ್ರಿ? ಪೇರೆಂಟ್ಸ್ ಆಗಿ ಎಲ್ಲರದು ಕಷ್ಟ ಸುಖ ನಾವು ಕೇಳಲೇಬೇಕಾಕತಿ. ಹೆಂಗಂತೀರಿ? ಈ ಥರ ಜುನ್ಕಾ ಒಳಗೆ ರೀ ಭಾಳ ಥರ ಮಾಡ್ತಾರೆ. ಒಂದು 3-4 ಥರ ಜುನ್ಕಾ ರೆಸಿಪಿನ ನಮ್ಮ ಉತ್ತರ ಕರ್ನಾಟಕದ ಕಡೆ ಎಲ್ಲರೂ ಮಾಡ್ತಾರೆ ರೀ. ಇನ್ನೊಂದು ಸಾರಿ ಟೈಮ್ ಸಿಕ್ತಂದ್ರೆ ಅವ್ನು ಹೆಂಗೆ 2-3 ಥರ ಜುನ್ಕದ ವಡೆ ಮಾಡ್ತೇನೆ ಅನ್ನೋದನ್ನು ತೋರಿಸ್ತಾನಂತ. ಈ ಜುನ್ಕದ ಹಿಟ್ಟು ಹೆಂಗೆ ಬೀಸಾಕೊಡ್ತೇನೆ, ಅದ್ರ ಒಳಗೆ ಕಾಳು ಒಳಗೆ ಏನೇನು ಕೂಡಿಸ್ತಾನೆ ಅನ್ನೋದನ್ನು ಮುಂದಿನ ಬರೋ ವಿಡಿಯೋದಾಗ ಹಾಕ್ತಾನಂತ್ರಿ. ಎಲ್ಲರೂ ಮಿಸ್ ಮಾಡ್ದೆ ಇಷ್ಟಪಟ್ಟ ನೋಡ್ರಿ. ಇಲ್ಲಿ ನೋಡ್ರಿ, ನಮಗೆ ಯಾವ ಸೈಜ್ ಬೇಕಲ್ಲ ಆ ಸೈಜ್ ಎಲ್ಲನೂ ನಾನು ಕಟ್ ಮಾಡಿ ಇಟ್ಕೊಂಡೇನಂತ. ಫೈನಲಿ ನಮ್ದು ಜುನ್ಕದ ವಡೆ ಇಷ್ಟ ಆಯಿತು. ನಿಮಗೆ ಇಷ್ಟ ಆದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ಇನ್ನೊಂದು ವಿಡಿಯೋದಾಗ ಮತ್ತೆ ಬೆಟ್ಟಕ್ಕನಂತ್ರಿ. ಅಲ್ಲಿವರೆಗೂ ಬಾಯ್.